ನಮಸ್ತೆ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಸೋಮಣ್ಣ ಅಂತ ಹೇಳ್ಬಿಟ್ಟು. ಓಕೆ ಸರ್, ಎಲ್ಲಿಂದ ಬರ್ತಾ ಇರೋದು? ಕೋಲಾರದಿಂದ ಬರ್ತಾ ಇದ್ವಿ. ಓಕೆ, ಇದು ಎಷ್ಟನೇ ಕ್ಲಾಸ್ ಅಟೆಂಡ್ ಮಾಡ್ತಾರೆ? ಫಸ್ಟ್ ಕ್ಲಾಸ್ ಗುರುಜಿ ಅವರ ನೀವು ಇದೇ ಮೊದಲ ಬಾರಿಗೆ ನೋಡ್ತಾ ಇರೋದು? ಅಂದ್ರೆ ನನ್ಗೆ ಅದೃಷ್ಟ ಏನಂದ್ರೆ ಗುರುಜಿನ ಫಸ್ಟ್ ಟೈಮ್ ನೋಡಿತ್ತು. ಫಸ್ಟ್ ಟೈಮ್ ನಾನೇ ಸ್ವಾಗತ ಮಾಡಿ ಕಾಲ್ ಮುಟ್ಟಿದ್ದು, ನನಗೆ ತುಂಬಾ ಖುಷಿ ಆಯ್ತು. ಗ್ರೇಟ್ ಸರ್. ಯಾಕಂದ್ರೆ ಆ ಡೋರ್ ಅಲ್ಲೇ ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಲ್ಲೇ ಸೀಟ್ ಸಿಕ್ತು. ನಾನು ಅಲ್ಲೇ ಗುರುಜಿನ ಫಸ್ಟ್ ಪಾದ ಸ್ಪರ್ಶ ಮಾಡಿ ಒಂಥರ ವೈಬ್ರೇಷನ್ ಆಯ್ತು. ಖಂಡಿತ ಆಗುತ್ತೆ ಸರ್. ಗುರುಜಿ ಅವರು ಒಂದೊಂದು ಮಾತಲ್ಲಿ ಒಂದೊಂದು ನಮ್ಮ ಲೈಫ್ಗೆ ನಮ್ಗೆ ಏನೇನ್ ಬೇಕು, ನಾವ್ ಎಷ್ಟೆಷ್ಟು ಸಂಪಾದನೆ ಮಾಡಿ ನಾವ್ ಯಾವ ರೀತಿ ಬದುಕಬೇಕು, ಜೀವನ ನಡೆಸಬೇಕು, ಜೀವನ ಶೈಲಿ ಯಾವ ರೀತಿ ಇರ್ಬೇಕು ಅನ್ನೋದನ್ನ ಪ್ರತಿ ಒಂದನ್ನು ಸರಾಗವಾಗಿ ಅದನ್ನ ನಮ್ಗೆ ಅರ್ಥ ಆಗೋ ರೀತಿಯಲ್ಲಿ ನಮ್ಗೆ ವಿವರಣೆ ಕೊಟ್ಟಿದ್ದಾರೆ. ಯಾವ್ದು ಇತಿಹಾಸನೂ ಪಡಬಾರ್ದು, ಯಾವ್ದು ಎಷ್ಟು ಬೇಕೋ ಅಷ್ಟೇ. ಎಕ್ಸಾಂಪಲ್ ಹೇಳಿದ್ರು, ಉಪ್ಪು ಅಡಿಗೆಗೆ ಬೇಕು, ಜಾಸ್ತಿನೂ ಆಗ್ಬಾರ್ದು, ಕಡಿಮೆನೂ ಆಗ್ಬಾರ್ದು, ಎಷ್ಟಿರ್ಬೇಕು ಅಷ್ಟೇ ಇರ್ಬೇಕು. ಜೀವನದಲ್ಲೂ ಅಷ್ಟೇ, ನಮ್ಗೆ ದುಡ್ಡು ಎಷ್ಟು ಬೇಕೋ ಅಷ್ಟೇ ಇರ್ಬೇಕು. ಜಾಸ್ತಿನೂ ಇರ್ಬಾರ್ದು, ಕಡಿಮೆ ಇರ್ಬಾರ್ದು. ಜೀವನಕ್ಕೆ ಎಷ್ಟು ಬೇಕು ಅಷ್ಟೇ ಇರ್ಬೇಕು. ಹಲವಾರು ವಿಷಯಗಳು ನಮ್ಗೆ ನಮ್ಮ ಮನಸ್ಸಿಗೆ ನಮ್ಗೆ ತುಂಬಾ ಅರ್ಥ ಆಯ್ತು. ನಾನು ಒಂದು ಎಂಪ್ಲಾಯ್ ಆಗಿದ್ದೀನಿ, ನಾನು ಬಿಸ್ನೆಸ್ ನನ್ನ ಸಂಪಾದನೆ ಒಂದು ತಿಂಗಳಿಗೆ 80,000 ರೂಪಾಯಿ. 80,000. ಅಂದ್ರೆ ನಾನು ಗುರುಜಿ ಹೇಳಿದ ಪ್ರಕಾರ ಜೀವನಕ್ಕೆ ಫ್ಯಾಮಿಲಿನ ಎಷ್ಟು ಚೆನ್ನಾಗಿ ನೋಡ್ಕೊಬೇಕು, ಅಷ್ಟು ಸಂಪಾದ ಜೀವನಕ್ಕೆ ನಮ್ಗೆ ಅವಶ್ಯಕತೆ ಬೇಕು. ಅದು ಅರ್ಥ ಆಗಿದೆ. ಪ್ರತಿಯೊಂದು ಅರ್ಥ ಆಗೋದು ವಿಷಯಗಳಿದೆ. ನಾನು ಹಿಂದೆ ನಮ್ಮ ವೈಫ್ ಹೇಳ್ತಾ ಇದ್ರು, ಕ್ಲಾಸ್ಗೆ ಅಟೆಂಡ್ ಆಗ್ಬೇಕು, ಎಷ್ಟು ಮಿಸ್ ಆಗ್ತಾ ಇದೀನಿ ಅನ್ನೋದು ನನ್ಗೆ ಈಗ ಅರ್ಥ ಆಗ್ತದೆ. ಖಂಡಿತವಾಗಿ ನನ್ ಚಾನ್ಸ್ ಸಿಕ್ಕಿದ್ರೆ ನಾನು ಗುರುಜಿ ಅವರ ಪ್ರತಿಯೊಂದು ವರ್ಕ್ಶಾಪ್ ಅಲ್ಲಿ ನಾನು ಭೇಟಿ ಆಗ್ತೀನಿ. ಚೆನ್ನಾಗಿದೆ. ಮನಸ್ಸಿಗೆ ನೆಮ್ಮದಿ, ಸುಖ, ಶಾಂತಿ, ನೆಮ್ಮದಿ ಬೇಕಂದ್ರೆ ಈ ಒಂದು ವರ್ಕ್ಶಾಪ್ ಅಲ್ಲಿ ಬಂದು ಭಾಗವಹಿಸಿದಾಗ ಅದು ನಮ್ಗೆ ಸಂಪೂರ್ಣವಾಗಿ ಒಂದು ನಮ್ಗೆ ಭೂಮಿಯಲ್ಲಿ ಏನ್ ಬದುಕಿದೀರ ಅನ್ನೋದು ಅರ್ಥ ಸಿಗುತ್ತೆ. ಖಂಡಿತ ಆಗುತ್ತೆ ಸರ್. ಯಾಕಂದ್ರೆ ಪ್ರತಿಯೊಂದು ನಮ್ಗೆ ಮನಸ್ಸು ಬಿಚ್ಚಿ ನಮ್ಗೆ ಅರ್ಥ, ಮಕ್ಕಳಿಗೆ ಸ್ಕೂಲಲ್ಲಿ ಟೀಚರು ಮಕ್ಕಳಿಗೆ ಯಾವ ರೀತಿ ಪಾಠ ಮಾಡಿ ಹೇಳ್ಕೊಂಡು ಅರ್ಥ ಮಾಡಿಸ್ಕೊಂಡು ಆ ರೀತಿ ನಮ್ಗೆ ಅರ್ಥ ಮಾಡಿಸ್ಕೊಡ್ತಾ ಇದ್ದಾರೆ. ಇಷ್ಟು ಇದಾದ್ರೂ ತುಂಬಾ ಚೆನ್ನಾಗಿದೆ ಸರ್ ಕ್ಲಾಸಸ್ ಅಂತ. ಓಕೆ ಸರ್, ಕ್ಲಾಸ್ ಅಲ್ಲಿ ಇಷ್ಟೊತ್ತವರೆಗೂ ಕೇಳಿದಿರಾ. ಕ್ಲಾಸಸ್ ಅಲ್ಲಿ ನಿಮ್ಗೆ ನೋಡಿ ಸರ್, ಇದ್ರ ಬಗ್ಗೆ ನೀವೇ ಕ್ಲಾಸಸ್ ಅಲ್ಲಿ ತಿಳಿಸ್ಕೊಟ್ರು, ಇದನ್ನ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತೀರಾ ಸರ್? ಸರ್ ನಿಜಾನೇ ಸರ್, ಹೇಳಿ ಸರ್. ಯಾಕಂದ್ರೆ ತಿಂಗಳಿಗೆ ದುಡ್ಡು ಗುರುಜಿ ಹೇಳದಂಗೆ ನಮ್ದು ಜೀವನಕ್ಕೆ ಫ್ಯಾಮಿಲಿ, ಗಂಡ, ಹೆಂಡತಿ, ತಂದೆ, ತಾಯಿ, ಮಕ್ಕಳಿಗೆಲ್ಲ ಸಂಪಾದನೆ ಮಾಡಷ್ಟು ದುಡ್ಡು ನಮ್ಮ ಹತ್ರ ಇದ್ರೆ ನಾವು ಕಳಿಸ್ರೆ ಅಷ್ಟು ಮಾಡಕ್ ಆಗಿಲ್ಲ ಅಂದ್ರೆ ನಾವ್ ಇದಕ್ಕೆ ಸಂಬಂಧ, ಇದಕ್ಕಿಂತ ಕೆಳಗೆ. ಯಾಕಂದ್ರೆ ನಾವು ಒಂದು ಜವಾಬ್ದಾರಿ ಸ್ಥಾನದಾಗ ನಿಂತಾಗ ತಂದೆ ತಾಯಿ ನಮ್ಮಲ್ಲಿ ಡಿಪೆಂಡ್ ಆಗಿರ್ತಾರೆ, ಹೆಂಡತಿ ಮಕ್ಳು ಡಿಪೆಂಡ್ ಆಗಿರ್ತಾರೆ. ಮಕ್ಳಿಗೆ ಎಜುಕೇಶನ್ ಬೇಕು, ತಂದೆ ತಾಯಿಗೆ ಆಪರೇಷನ್ ಹಾಸ್ಪಿಟ್ಲ್ ಇದ್ದಾಗ ಅವ್ರಿಗೂ ಎಲ್ಲ ತೋರ್ಸ್ಬೇಕು. ಎಲ್ಲಾ ಜವಾಬ್ದಾರಿ ನಮ್ಮ ಮೆಗಲ್ ಮ್ಯಾಗ ಇದ್ದಾಗ ನಾವು ಸುಮ್ನೆ ಕೂರಂಗಿಲ್ಲ. ನಾವು ಸಂಪಾದನೆ ಮಾಡಿ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡು ನಾವು ಚೆನ್ನಾಗಿರ್ಬೇಕು, ವಿಶ್ವನು ಚೆನ್ನಾಗಿ ನೋಡ್ಕೊಂಡು ಸಂದೇಶ ಸಾರ್ತಾ ಇದೆ ಸರ್. ಇದು ತುಂಬಾ ಒಳ್ಳೇದಾಯ್ತು, ತುಂಬಾ ಒಳ್ಳೇದೇ ಹೇಳ್ಕೊಡ್ತಾ ಇದ್ದಾರೆ. ಆದ್ರೆ ನಮ್ಮಲ್ಲಿರಂತ ದುಡ್ಡು ಕೆಟ್ಟ ಚಟಗಳನ್ನ ಫಸ್ಟ್ ಬಿಡ್ಬೇಕು. ಕೆಟ್ಟ ಚಟಗಳು ಬಿಟ್ಟಾಗ ನಾವು ಮನುಷ್ಯರಾಗ್ತೀವಿ, ತಂದೆ ತಾಯಿ ಮಕ್ಳಾಗ್ತೀವಿ, ಹೆಂಡತಿಗೆ ಗಂಡ ಆಗ್ತೀವಿ, ಮಕ್ಕಳಿಗೆ ತಂದೆ ಆಗ್ತೀವಿ. ಕೆಟ್ಟ ಚಟ ಇದಷ್ಟು ನಮ್ಮನ್ನ ದೂರ ಅದೇ ನಮ್ಮ ದೇಹದಲ್ಲಿ ಆತ್ಮನ ನಾವೇ ಸಾಯಿಸ್ದಂಗೆ, ನಾವೇ ಸಾಯಿಸ್ತಾ ಇರ್ತೀವಿ ದಿನ. ನಾವು ಲಾಸ್ಟ್ ಬಂದಲ್ಲ ಒಂದ್ ದಿವಸ ಏನು ಮಾಡಿದಿರಾನೆ ಎಲ್ರು ಆತರ ಆಗ್ಬಾರ್ದು, ಆಗಕ್ಕೂ ಬಿಡಬಾರ್ದು. ಯಾಕಂದ್ರೆ ಒಂದು ಜವಾಬ್ದಾರಿ ಸ್ಥಾನ ನಿಂತಾಗ ನಾವು ತಂದೆ ತಾಯಿಗ ಸಮಾಜಕ್ಕೂ ಅಷ್ಟೇ ದಾನ ಧರ್ಮ ಮಾಡ್ಬೇಕು, ಎಷ್ಟು ಬೇಕೋ ಅಷ್ಟು ಮಾಡ್ಬೇಕು. ಎಲ್ಲದನ್ನ ಸಂಪೂರ್ಣ ಗುರೂಜಿ ಹೇಳಿದ್ದಾರೆ. ನಾವೇನು ಮಾಡಿಲ್ಲ ಇದುವರೆಗೂ, ಇನ್ನು ಮುಂದೆ ಆದ್ರೂ ಮಾಡ್ತೀರಾ ಸರ್? ಖಂಡಿತ ಮಾಡ್ಲೇಬೇಕು. ಗುರೂಜಿ ಅವರ ಆಶೀರ್ವಾದದಿಂದ ಮತ್ತೆ ಯೂನಿವರ್ಸ್ ದಯೆಯಿಂದ ಖಂಡಿತ ಆಗುತ್ತೆ, ಮಾಡ್ಲೇಬೇಕು ಸರ್. ಅದ್ ಮಾಡಿದಾಗ ಸಮಾಜಕ್ಕೂ ಒಂದು ನಾವು ಏನಾದ್ರು ಒಂದು ಕೊಡುಗೆ ಕೊಡ್ಬೇಕು, ನಮ್ಮ ಫ್ಯಾಮಿಲಿಗೆ ಏನಾದ್ರು ಒಂದು ಕೊಡುಗೆ ಕೊಡ್ಬೇಕು. ಈ ಒಂದು ವರ್ಕ್ಶಾಪ್ ಬಂದಾಗ ನಾವ್ ಏನ್ ಕಲ್ತಿದೀವಿ ಅನ್ನೋದು ಮುಖ್ಯ. ಸುಮ್ನೆ ಕಾಟಾಚಾರ ಬಂದೋದ್ರದ್ದು ಬೆಲೆನೇ ಇರಲ್ಲ ಅದಕ್ಕೆ. ಅವರು ಗುರೂಜಿನೂ ಇಷ್ಟೋರು ಎಲ್ರಿಗೂ ಅವರು ತಾಳ್ಮೆಯಿಂದ ಎಲ್ರಿಗೂ ನಗ್ಸ್ಕೊಂಡು ಎಲ್ರಿಗೂ ಏನೇನ್ ಬೇಕು ಎಲ್ರಿಗೂ ಅವ್ರ ವಿಷಯ ತುಂಬಿಸಿ ಅರ್ಥ ಆಯ್ತಾ ಪ್ರತಿ ಕೇಳ್ತಾರ ಅಂದಾಗ ಅವ್ರಿಗೆ ನಮ್ಮಲ್ಲಿರಂತ ಕಾಲೇಜ್ ಜನಗಳಿಗೆ ಅವ್ರು ನಂಬಿ ನಾವ್ ಬಂದಿರ್ತೀವಿ. ಗುರೂಜಿ ಅವರು ನನ್ನ ನಂಬಿ ಬಂದಿದ್ದಾರೆ, ನಾನು ಏನಾದ್ರೂ ಒಂದ್ ಇವ್ರಿಗೆ ಸಹಾಯ ಮಾಡ್ದೆ ನನ್ನಿಂದ. ಅವ್ರು ಹೇಳಿದ್ದಾರೆ, ನಾನು ನನ್ನ ಹತ್ರ ಅವರು ಬಿಸ್ನೆಸ್ ಎಲ್ಲ ಕೆಲವೊಂದೆಲ್ಲ ಅಪ್ಡೇಟ್ಸ್ ಕೊಟ್ಟಿದ್ದಾರೆ. ಅವ್ರಿಗೆ ಮಾಡ್ಬೇಕಂತ ಏನು ಅವಶ್ಯಕತೆ ಇಲ್ಲ. ನನ್ನಿಂದ 4 ಜನ ಒಳ್ಳೇದಾಗ್ಬೇಕು ಅಂದಾಗ ಅವರು ಬರ್ತಾರೆ. ಎಷ್ಟು 8 ಗಂಟೆ 8:45 ಮುಂದೆ ಅವರು ಸ್ಟ್ಯಾಂಡಿಂಗ್ ಕೂತಿಲ್ಲ, ನಾವನ್ನ ಎಲ್ಲ ಕೂತಿ ಎಲ್ರಿಗೂ ನಮ್ಗೆ ಮನಸ್ಸು ಮಕ್ಳ ತರ ಕುಳಿಸಿ ನಮ್ಗೆಲ್ಲ ಪಾಠ ಎಲ್ಲ ಏನ್ ಹೆಂಗೆ
ಊಟ ಹೆಂಗ್ ಮಾಡಿಸ್ಬೇಕು ತಾಯಿ ಆ ರೀತಿ ನಮ್ಗೆಲ್ಲ ಮಾಡಿಸ್ಕೊಟ್ಟಿದ್ದಾರೆ. ಅದರಿಂದ ತುಂಬಾ ಖುಷಿ ಆಯ್ತು ಸರ್ ನಮ್ಗೆ. ಹೌದು ಸರ್. ಓಕೆ, ನೆಕ್ಸ್ಟ್ ಇನ್ ಯಾವ್ದೇ ಕ್ಲಾಸ್ಗೂ ನಾನು ಮಿಸ್ ಆಗಲ್ಲ. ಮಿಸ್ ಆಗೋದಿಲ್ಲ. Miss ಆಗೋದಿಲ್ಲ. ಓಕೆ ಸರ್, ಈಗ ನೀವು ಜಾಬ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ. ಈಗ ನೆಕ್ಸ್ಟ್ ಆಗಸ್ಟ್ 9ನೇ ತಾರೀಕು ಬಿಸ್ನೆಸ್ ವರ್ಕ್ಶಾಪ್ ಇದೆ, ಸ್ಪೆಷಲ್ ವರ್ಕ್ಶಾಪ್ ನಡೀತಾ ಇದೆ. ಬಿಸ್ನೆಸ್ ಟೈಪ್ ಬಗ್ಗೆ ಹೇಳ್ತಿದ್ದಾರೆ. ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಇದನ್ನ ನಮ್ಮ ವೈಫ್ ನಾನು ಮಾಡಿಸ್ಬೇಕಂತ ಅನ್ಕೊಂಡಿದ್ದೀನಿ. ಹೌದಾ ಸರ್, ನೀವು ಅಟೆಂಡ್ ಮಾಡ್ಬೋದಲ್ಲ ಕ್ಲಾಸ್? ನಾವು ಮಾಡ್ತೀವಿ ಸರ್. ನಮ್ಮ ವೈಫ್ ನಾವಿಬ್ರು ಇಬ್ರು ಬಂದ್ ಮಾಡ್ತೀರಾ ಅಂತೀರಾ? ಯಾಕಂದ್ರೆ ನಮ್ಮ ವೈಫ್ ಇಲ್ಲಿ ಸೀನಿಯರ್, ಓಕೆ. ಸುಮಾರು ಕ್ಲಾಸ್ಗಳಿಗೆ ಅಟೆಂಡ್ ಆಗಿದ್ದಾರೆ. ಹೌದು. ಓಕೆ. ಇವತ್ತು ಅನ್ಫಾರ್ಚುನೇಟ್ ಬರಕ್ ಆಗ್ಲಿಲ್ಲ, Okay. ನನ್ ಕಳಿಸ್ಕೊಟ್ಟಿದ್ದಾರೆ. ನೆಕ್ಸ್ಟ್ ನಾವಿಬ್ರು ಇಬ್ರು ಜೊತೆಗೆ ಬರ್ತೀರಾ? ಜೊತೆಲೆ ಬಂದು ತುಂಬಾ ಖುಷಿ ಆಗುತ್ತೆ ಸರ್. ಚೆನ್ನಾಗಿದೆ ಕ್ಲಾಸಸ್. ಹಾ, ನಾನು ಅನ್ಕೊಳ್ಳೋದಕ್ಕಿಂತ ಎಕ್ಸ್ಪೆಕ್ಟ್ ಜಾಸ್ತಿ ಇದೆ. ಖಂಡಿತ ಸರ್. ಇದು ಇತ್ತು ಸರ್, ಇದೆ ಇನ್ನು ಮುಂದೆ ಇನ್ನೂ ಇದೆ ಅಂತೆ, ಚೆನ್ನಾಗಿದೆ ಅಂತ. ಹೌದು. ಅಂದ್ರೆ ಇನ್ನು ಇನ್ನು ತುಂಬಾ ಕೆಲವು ಆಕ್ಟಿವಿಟೀಸ್ ಎಲ್ಲ ಇದೆ, ಇನ್ನು ಚೆನ್ನಾಗಿದೆ ಅಂತ. ಹೌದು, ಖಂಡಿತ. ಬೋರ್ ಅಂತೂ ಆಗ್ಲಿಲ್ಲ ಸರ್, ಕಲ್ತಿರೋದು ಜಾಸ್ತಿ ಇದೆ. ಹೌದು ಸರ್. ಓಕೆ, ಸಂದೇಶ ಇದೆ, ಏನೇನು ನೋಡಿ ಸರ್. ಶ್ರೀ, ನಿಮ್ಮ ಮನಸ್ಸಿನಲ್ಲಿ ಶಾಂತಿ, ಹೃದಯದಲ್ಲಿ ಕರುಣೆ ಮತ್ತು ಜೀವನದಲ್ಲಿ ಸಮೃದ್ಧಿ ಸದಾ ನೆಲೆಸಿರಲಿ. ಚಿಂತಿಸಬೇಡಿ, ನಿಮ್ಮ ಕಷ್ಟಗಳು ಮಂಜಿನ ನೀರಿನಂತೆ ಕರಗಿ ಹೋಗುತ್ತದೆ. ನಿಮ್ಮ ಎಲ್ಲಾ ಕರ್ಮಗಳು ಇಂದಿಗೆ ಮುಕ್ತಿ ಆಯ್ತು. ಇಂತಿ ನಿಮ್ಮ ಅನಂತ ವಿಶ್ವ ಆಚಾರ್ಯ ಗುರುಜಿ. ಯಾಕಂದ್ರೆ ನಮ್ಮ ಕಷ್ಟಗಳು ಯಾವ ಮುಂಜಿನ ನೀರಿನಂತೆ ಕರಗಿ ಹೋಗ್ಲಿ ಅಂತ ಆಶೀರ್ವಾದ ಮಾಡಿದ್ದಾರೆ. ಖಂಡಿತ ಆಗುತ್ತೆ ಸರ್. ನಮಗೂ ಸಂತೋಷನೇ. ಖಂಡಿತ ಕಷ್ಟದಿಂದ ಬಂದಿದ್ದೀನಿ. ಅದು ಈ ರೀತಿ ನಮ್ಮ ಕಷ್ಟಗಳು ನನ್ನ ಕಷ್ಟಗಳು ನಿಮ್ಮ ಕಷ್ಟಗಳು ಮುಂಜಿನಂತೆ ಕರಗೋಗುತ್ತೆ ಸರ್. ಇರೋ ಕಷ್ಟನ ಈ ರೀತಿ ಕರಗಿಸ್ಬೇಕು ಸ್ವಾಮೀಜಿ, ಹೌದು, ಗುರುಜಿ ಅವರ ಆಶೀರ್ವಾದ ಮಾಡಿದ್ದಾರೆ. ಖಂಡಿತವಾಗಿ ಹಾಗೆ ಆಗುತ್ತೆ. ಅದು ಖಂಡಿತ ಆಗುತ್ತೆ ಸರ್. ಈಗ ಗುರುಜಿ ಆ ನಂಬಿಕೆ ನನಗಿದೆ ಸರ್. ಹಾಗೆ ಗುರುಜಿ ಅವರು ಹೇಳಿದ್ಮೇಲೆ ಅದು ನಡಿಲೇಬೇಕು. ಖಂಡಿತ ಸರ್. ಈಗ ಗುರುಜಿ ಅವರು ನಿಮ್ಗೆ ಕ್ಲಾಸ್ ಅಲ್ಲಿ ತಿಳಿಸ್ಕೊಡ್ತಾರೆ, ತಂತ್ರಗಳು, ಮಂತ್ರಗಳು, ಮತ್ತೆ ಕೆಲವೊಂದು ಅಫರ್ಮೇಶನ್ ಗಳ ಬಗ್ಗೆ, ಹಾಗೆ ಪೂಜಾ ರಥಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ಅದನ್ನ ಮಾಡ್ತಾ ಹೋದ್ರೆ ಖಂಡಿತ ಜೀವನದಲ್ಲಿ ನಿಮ್ಗೆ ಒಳ್ಳೇದಾಗುತ್ತೆ ಸರ್. ಧನ್ಯವಾದಗಳು. ತುಂಬಾ ಧನ್ಯವಾದ.